ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಳ್ಳೆಯವರಾಗಿ ನಟಿಸಿದರೂ ಜನಗಳನ್ನು ನಂಬಿಸಬಹುದಷ್ಟೇ, ಮೇಲೆ ಕೂತು ನೋಡುತ್ತಿರುವ ದೇವರನ್ನಲ್ಲ. ಮಾತು ಮುಗಿದಿರಬಹುದು, ಪ್ರೀತಿ ಸಿಗದಿರಬಹುದು, ಸ್ನೇಹ ಕೈಕೊಟ್ಟಿರಬಹುದು, ಸಂಬಂಧಿಕರು ಕಡೆಗಣಿಸಿರಬಹುದು. ಆದರೆ ನೆನಪಿಡಿ, ಯಾರಿಲ್ಲದಿದ್ದರೂ ಜೀವನ ಸಾಗಿಯೇ ಸಾಗುತ್ತೆ. ನಾವು ಸಂಪಾದಿಸಿದ್ದು ಯಾವುದೂ ನಮ್ಮದಲ್ಲ, ಆದರೆ ಒಳ್ಳೆಯ ಗುಣ, ನಡತೆ, ದಾನ, ಧರ್ಮ, ನಾವು ಮಾಡಿದ ಪುಣ್ಯ, ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ, ಇವುಗಳೇ ನಾವು ಸಂಪಾದಿಸುವ ಕೋಟಿ ಆಸ್ತಿ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಸಮಯ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಈ ಜನರು ನೀವು ಮಾಡಿರುವ 1000 ಒಳ್ಳೆ ಕೆಲಸಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೋ ಇಲ್ಲವೋ, ಆದರೆ ನೀವು ಮಾಡುವಂಥ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಮನಸ್ಸು ಎಲ್ಲರಿಗೂ ಇರುತ್ತೆ, ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತೆ. ಬಡತನ ಇದ್ದರೆ ಏನಾಯಿತು, ಬದುಕೋಕೆ ನೀ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ, ಈ ಮುಖ, ಈ ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸಬೇಕು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕಿ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ, ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ, ಕೊನೆಗೂ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತೆ, ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಾ ಇರುತ್ತೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಿರುತ್ತಾರೆ, ಜ್ಞಾನಿ ಮೌನವಾಗಿರುತ್ತಾನೆ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಭಗವಂತನಿಗೆ ಹೊರತು ಬೇರೆ ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ಏನೋ ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಏನೂ ತಿಳಿಯದವರನ್ನು ಪರಿವರ್ತಿಸುವುದು ಸುಲಭ, ಎಲ್ಲವೂ ತಿಳಿದು ಗೊತ್ತಿಲ್ಲದಂತೆ ಸೋಗು ಹಾಕುವವರನ್ನು ತಿದ್ದುವುದು ಕಷ್ಟ. ಮೋಸ ಹೋದೆ ಎಂದು ದುಃಖಿಸಬೇಡ. ಭಗವಂತನನ್ನು ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ಭಗವಂತ ಯಾರನ್ನಾದರೂ ಸೃಷ್ಟಿಸಿರುತ್ತಾನೆ. ಸಮಯ ಸಂದರ್ಭ ನೋಡಿಕೊಂಡು ಸತ್ಯವಾಗಿ ಸರಿಯಾದ ಪಾಠ ಕಲಿಸುತ್ತಾನೆ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಯಾಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಜೀವನದ ಸತ್ಯ ಘಟನೆ. ಮನೆ ಮೇಲೆ ಕಸ ಬರುತ್ತೆ, ಬದುಕು ಅಂದ ಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ತಮ್ಮನ್ನೇ ಅರಿಯದವರು ನಮ್ಮನ್ನು ಅಳೆಯುವವರು, ತಾನೇ ತಪ್ಪಾದರೂ ನಮ್ಮನ್ನು ತಿದ್ದುವರು. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಅಂಥದ್ರಲ್ಲಿ ಜನನ, ಜೀವನ, ಮರಣ ಎಂಬ 3 ದಿನದ ಸಂತೆಯಲ್ಲಿ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಗೆ ತೋರುವುದರಲ್ಲಿ ಅರ್ಥವೇ ಇಲ್ಲ. ನಿಮ್ಮನ್ನು ನೀವು ಸ್ವೀಕರಿಸಿಕೊಳ್ಳಿ. ಸರಿ ಹೋಗದೇ ಇರುವ ವಿಷಯಕ್ಕೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಮುಖ್ಯ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ, ಆದರೆ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಒಳ್ಳೆಯವರು ಇತರರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗಳು ಯಾವಾಗಲೂ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಯಾಕೆಂದರೆ ಯಾವಾಗಲೂ ಹಣ್ಣನ್ನು ನೀಡುವ ಮರಗಳು ಕಲ್ಲಿನ ಏಟನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ಅವರ ಒಳ್ಳೆಯತನದಿಂದ ಅವರು ಹೆಚ್ಚು ಕಷ್ಟವನ್ನು, ಹೆಚ್ಚು ಕೆಟ್ಟದ್ದನ್ನು ಅನುಭವಿಸಬೇಕಾಗುತ್ತದೆ.